ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ರೌಂಡಿಂಗ್ ಬಾಟಮ್ಸ್ ಅಂದ್ರೆ ಏನು, ರೌಂಡಿಂಗ್ ಬಾಟಮ್ಸ್ನ ಬೇಸಿಸ್ ಆಗಿ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡೋದಂತ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸದ್ಯ ರೌಂಡಿಂಗ್ ಬಾಟಮ್ಸ್ ಬಂದು ನಮಗೆ ಯಾವ ಟ್ರೆಂಡಲ್ಲಿ ಬೇಕಾದ್ರೂ ಫಾರ್ಮೇಷನ್ ಆಗ್ಬೋದು. ಅಂದ್ರೆ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಅಥವಾ ಸೈಡ್ ವೇಸ್ ಆಕ್ಷನ್ ಎಲ್ಲಿ ಬೇಕಾದ್ರೂ ಫಾರ್ಮೇಷನ್ ಆಗ್ಬೋದು. ಸೊ ಯಾವಾಗ ನಮಗೆ ರೌಂಡಿಂಗ್ ಬಾಟಮ್ ಫಾರ್ಮೇಷನ್ ಆಗುತ್ತೋ ಅಲ್ಲಿಂದ ನಾವು ಅಪ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಲೆಟ್ಸ್ ಸೇ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಟಾಕ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಈ ಥರ ಒಂದು ಅರ್ಧ ಚಂದ್ರಾಕಾರ ಬಾಟಮ್ ಅಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನ ನಾವು ರೌಂಡಿಂಗ್ ಬಾಟಮ್ ಅಂತ ಕರಿತೀವಿ. ಸೊ ನಾವು ಇಲ್ಲಿಂದ ಟ್ರೆಂಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಅಪ್ ಟ್ರೆಂಡ್. ಯಾವಾಗ ನಮಗೆ ರೌಂಡಿಂಗ್ ಬಾಟಮ್ ಬ್ರೇಕ್ಔಟ್ ಆಗುತ್ತೋ ನಾವು ಅಲ್ಲಿಂದ ಫರ್ದರ್ ಅಪ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ತರ. ಸೊ ರೌಂಡಿಂಗ್ ಬಾಟಮ್ಸ್ ನಾನು ನಿಮಗೆ ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ, ಇನ್ನೂ ಡೀಟೇಲ್ಡ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಲೆಟ್ಸ್ ಸೇ ಈಗ ನೀವು ಅಬ್ಸರ್ವ್ ಮಾಡಿ ಅಶೋಕ್ ಲೇಲ್ಯಾಂಡ್ ಅನ್ನೋ ಸ್ಟಾಕ್ ಇದು ನಮಗೆ ಈ ಒಂದು ಲೊಕೇಶನ್ ನೀವು ನೋಡೋದಾದ್ರೆ ಎಕ್ಸಾಕ್ಟ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ನಮಗೆ ಬಾಟಮ್ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ನಮಗೆ ಪ್ರೈಸ್ ಅನ್ನೋದು ಟ್ರೇಡ್ ಆಗಕ್ಕೆ ಶುರು ಆಗ್ತಾ ಇತ್ತು. ಸೊ ನಮಗೆ ಬ್ರೇಕ್ಔಟ್ ಕ್ಯಾಂಡಲ್ ಯಾವುದು, ಫಸ್ಟ್ ಬ್ರೇಕ್ಔಟ್ ಕ್ಯಾಂಡಲ್ ನ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ಬಂದು ನಮಗೆ ಬ್ರೇಕ್ಔಟ್ ಕ್ಯಾಂಡಲ್ ಆಗಿರುತ್ತೆ. ಅಂಡ್ ಇಲ್ಲಿ ಕ್ಲೋಸಿಂಗ್ ಏನಿದೆ, ಈ ಕ್ಲೋಸಿಂಗ್ ಅಲ್ಲಿ ನಾವು ಎಂಟೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಲೋಯೆಸ್ಟ್ ಪಾಯಿಂಟ್ ಏನಿದೆ, ಈ ಲೋಯೆಸ್ಟ್ ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಅಂಡ್ ಈ ಡಿಸ್ಟೆನ್ಸ್ ಏನಿದೆ, ಈ ಒಂದು ನೆಕ್ ಲೈನ್ ಇದೆಯಲ್ವಾ, ಎಕ್ಸಾಕ್ಟ್ಲಿ ಈ ರೌಂಡಿಂಗ್ ಬಾಟಮ್ ನೆಕ್ ಲೈನ್ ಏನಿದೆ, ಈ ನೆಕ್ ಲೈನ್ ಹೈಯೆಸ್ಟ್ ಪಾಯಿಂಟ್ ಇಂದ ಹಿಡಿದು ಬಾಟಮ್ ರೌಂಡಿಂಗ್ ಬಾಟಮ್ ಲೋಯೆಸ್ಟ್ ಪಾಯಿಂಟ್ ಏನಿದೆ ಆ ಡಿಸ್ಟೆನ್ಸ್ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತೀವಿ. ನಮಗೆ ಈ ಲೊಕೇಶನ್ ಬಂದು ಟಾರ್ಗೆಟ್ ಆಗಿರುತ್ತೆ. ಸೊ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ರೌಂಡಿಂಗ್ ಟಾಪಲ್ಲಿ ನಮಗೆ ಏನು 1:1 ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ನಾವು ಇಲ್ಲಿ ಸಹ 1:1 ಟಾರ್ಗೆಟ್ನ ಸಹ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ನನಗೆ ಇಲ್ಲಿ ನನಗೆ ಸ್ಟಾಪ್ ಲಾಸ್ ಇದೆ ಆ್ಯಂಡ್ ಟಾರ್ಗೆಟ್ ಬಂದು 1:1 ಆಗಿರುತ್ತೆ. ಸಮ್ವೇರ್ ಅರೌಂಡ್ ಈ ಲೊಕೇಶನ್ ನನಗೆ ಟಾರ್ಗೆಟ್ ಅನ್ನೋದು ಪ್ಲೇಸ್ ಆಯಿತು. ಸೊ ಇದು ಬಂದು ನಮಗೆ ರೌಂಡಿಂಗ್ ಬಾಟಮ್ ಅಂತ ಕರಿತೀವಿ, ನಮಗೆ ಅಪ್ ಟ್ರೆಂಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದೇ ರೀತಿ ನಾವು ಇನ್ನೂ ಒಂದು ಸ್ಟಾಕ್ನ ನೋಡೋದಾದ್ರೆ ಲೆಟ್ಸ್ ಈ ಸ್ಟಾಕ್ ಬಂದು ACC ಅಂತ. ಸೊ ಈ ಸ್ಟಾಕ್ನ ನೆಕ್ ಲೈನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ನನಗೆ ಈ ಒಂದು ಲೊಕೇಶನ್ ನೆಕ್ ಲೈನ್ ಇದೆ, ಅಥವಾ ಇಲ್ಲಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನನಗೆ ನೆಕ್ ಲೈನ್ ಇದೆ. ಆ್ಯಂಡ್ ರೌಂಡಿಂಗ್ ಶೇಪ್ ಆ ಒಂದು ಟ್ರೇಡ್ ಫಾರ್ಮೇಷನ್ ನಾವು ನೋಡೋದಾದ್ರೆ ಪ್ರೈಸ್ ಫಾರ್ಮೇಷನ್ನ ಎಕ್ಸಾಕ್ಟ್ಲಿ ಈ ಲೊಕೇಶನಿಂದ ಹಿಡಿದು ಇಲ್ಲಿ ನಮಗೆ ಬಾಟಮಲ್ಲಿ ಒಂದು ಅರ್ಧ ಚಂದ್ರಾಕಾರದಲ್ಲಿ ನಮಗೆ ಪ್ರೈಸ್ ಅನ್ನೋದು ಟ್ರೇಡ್ ಆಗೋಕ್ಕೆ ಶುರುವಾಗ್ತಾ ಇದೆ. ಸೊ ನಾವು ಟ್ರೇಡ್ನ ಎಲ್ಲಿ ತಗೊಂತೀವಿ ಅಂದರೆ ಬ್ರೇಕ್ಔಟ್ ಕ್ಯಾಂಡಲ್ಲಿ. ಅದಕ್ಕಿಂತ ಬಿಫೋರ್ ನಾವು ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸ್ನ ನಾವು ಫಸ್ಟು ಇಲ್ಲಿ ಪ್ಲೇಸ್ ಮಾಡಿ ಇಟ್ಕೊಳ್ಳೋಣ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾವು ಡಿಸ್ಟೆನ್ಸ್ನ ಪ್ಲೇಸ್ ಮಾಡ್ಕೊಂಡಿದ್ದು, ಅದು ನಮಗೆ ಟಾರ್ಗೆಟ್ ಪ್ಲೇಸ್ ಆಯಿತು. ಅದೇ ರೀತಿ ಮತ್ತೆ ನಮಗೆ ಸ್ಟಾಪ್ ಲಾಸ್ ಎಲ್ಲಿ ಈ ರೌಂಡಿಂಗ್ ಬಾಟಮ್ ಏನಿದೆ, ಈ ರೌಂಡಿಂಗ್ ಬಾಟಮ್ ಲೋಯೆಸ್ಟ್ ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೊತೀವಿ. ಅದೇ ರೀತಿ ನಮಗೆ ಏನು ರಿಸ್ಕ್ ಆ್ಯಂಡ್ ರಿವಾರ್ಡ್ ಟೂಲ್ನ ನಾವು ಡ್ರಾ ಮಾಡಿ ನೋಡೋದಾದರೆ ಎಕ್ಸಾಕ್ಟ್ಲಿ ಇಲ್ಲಿ ನಮ್ಮ ಎಂಟ್ರಿ ಇದೆ ಬ್ರೇಕ್ಔಟ್ ಕ್ಯಾಂಡಲ್ಲಿ. ಆ್ಯಂಡ್ ರೌಂಡಿಂಗ್ ಬಾಟಮ್ ಲೋ ನಂಗೆ ಸ್ಟಾಪ್ ಲಾಸ್ ಆಗಿದೆ. ಆ್ಯಂಡ್ ಮಿನಿಮಮ್ 1:1 ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ನಾವು 1:1 ಟಾರ್ಗೆಟು ಈ ಲೊಕೇಶನ್ಲಿ ಇದೆ. ನಮಗೆ 1:1 ಟಾರ್ಗೆಟ್ ಅಚೀವ್ ಆದಮೇಲೆ ಪ್ರೈಸ್ ಅನ್ನೋದು ಡೌನ್ ಟ್ರೆಂಡ್ ಬರೋಕ್ಕೆ ಶುರುವಾಯಿತು. ಸೊ ಇದನ್ನು ನಾವೇನಂತ ಕರಿತೀವಿ, ರೌಂಡಿಂಗ್ ಬಾಟಮ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪ್ಯಾಟರ್ನ ನೀವು ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಏನೇ ಕೋರಿಸ್ ಇದ್ರೂ ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕೋರೀಸ್ನ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್.